ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್. ಇವತ್ತು ನಾನು ಒಂದು ರುಚಿಯಾದ ಫಿಶ್ ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನೊಂದು 2 kg ಅಷ್ಟು ಕಾಟ್ಲಾ ಮೀನು ತೊಗೊಂಡಿದ್ದೀನಿ. ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು 3 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1 ಟೊಮೊಟೊ ಹಣ್ಣು ಹಾಕ್ಕೋಬೇಕು. ಒಂದು 3 ಇಂಚಷ್ಟು ಶುಂಠಿ ಹಾಕ್ಕೋತಾ ಇದ್ದೀನಿ. ಒಂದು 2 ರಿಂದ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ. ಈಗ 1 ಹಿಡಿಯಷ್ಟು ಕಾಯಿ ತುರಿ ಹಾಕೊಳ್ಳಿ. ಇದಕ್ಕೆ 1-2 ಇಂಚಷ್ಟು ಚಕ್ಕೆ, 4 ಲವಂಗ, 6 ಮೆಣಸು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಫಸ್ಟು ರೌಂಡ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಈಗ ಅದೇ ಪೇಸ್ಟಿಗೆ ಒಂದು 3-4 ಟೇಬಲ್ ಸ್ಪೂನು ಖಾರದ ಪುಡಿ, 1-2.5 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾವು ಮೀನು ಸಾಂಬಾರಲ್ಲಿ ಖಾರ ಉಪ್ಪು ಜಾಸ್ತಿ ಹಾಕಬೇಕು. ಮೀನು ಹಾಕಿದಾಗ ಖಾರ ಉಪ್ಪು ಮೀನಿಗೆ ಹಿಡಿಯುತ್ತೆ. ನೋಡಿ, 1-2 ಟೇಬಲ್ ಸ್ಪೂನಷ್ಟು, 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಡ್ತಾಯಿದ್ದೀನಿ. ಇದು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಇದು ಮಸಾಲೆ ರೆಡಿ ಆಯಿತು. ಈಗ ಹುಣಸೆಹಣ್ಣು ನೋಡಿ, ನಾನು ಒಂದಿಷ್ಟು ಹುಣಸೆಹಣ್ಣು ತಗೊಂಡು ನೆನೆಸೋಕ್ಕಿಟ್ಟಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ರೌಂಡು ಅಂದರೆ ಒಂದು ದೊಡ್ಡ ನಿಂಬೆಹಣ್ಣು, ಒಂದು ಕಿತ್ಲೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣ ನೆನೆಯೋಕ್ಕಿಟ್ಟಿದ್ದೀನಿ. ಅಂದರೆ ಮೀನು ಸಾಂಬಾರಿಗೆ ಹುಳಿ ಉಪ್ಪು ಖಾರ ಮುಂದೆ ಇರಬೇಕು, ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಅದಕ್ಕೆ ಒಂದು ದೊಡ್ಡ ಕಿತ್ಲೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಖಾರ ಆಗಿದೆ. ಒಂದು ಪಾತ್ರೆ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಫಸ್ಟು ಪಾತ್ರೆ ಕಾದ ನಂತರ 1-2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ತುಂಬ ಈಸಿ ಮೀನು ಸಾಂಬಾರು ಮಾಡೋದು, ಬೇಗನೂ ಆಗೋಗ್ಬಿಡುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಈಗ ಎಣ್ಣೆ ಕಾದ ನಂತರ ರುಬ್ಬಿದಂತಹ ಮಸಾಲೆನ ಹಾಕ್ಕೊಳ್ಳೋಣ. ಈಗ ಆ ಮಸಾಲೆ ಜೊತೆನೇ ನಾವು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ನೀರೆಲ್ಲ ಹಾಕ್ಕೊಂಡು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಮಗೆ ಸಾಂಬಾರಿಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಈಗಲೇ ನಾನು ಆ ಮಸಾಲೆಗೆ ನೀರು ಹಾಕೋತಾ ಇದ್ದೀನಿ. 1-2 ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನೋಡಿ, ನಾನು ನಿಮ್ಗೆ ತೋರಿಸ್ತಿದ್ದೀನಿ ಯಾವ ಹದ ಬಂದಿದೆ ಅಂತ. ಸಾಂಬಾರಿಗೆ ಇಷ್ಟ ಹದ ಬಂದರೆ ಸಾಕು. ಈಗಿದು ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾವು ಹುಳಿ ಉಪ್ಪು ಖಾರ ಒಂದು ಸ್ವಲ್ಪ ಜಾಸ್ತಿಯೇ ಹಾಕ್ಕೋಬೇಕು. ಮೀನಿಗೆ ಅದು ಹಿಡಿಯೋದು, ಮೀನಿಗೆಲ್ಲ ತಗೊಳ್ಳೋದ್ರಿಂದ ಅದು ಜಾಸ್ತಿನೇ ಹಾಕ್ಕೋಬೇಕು. ಈಗ ಮೀನು ತೊಳೆದೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಸಾಂಬಾರು ಕುದೀತಾ ಇದೆ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ
ಈಗ ಈ ಕುದೀತಿರೋ ಸಾಂಬಾರಲ್ಲಿ ಮೀನನ್ನು ಹಾಕಬೇಕು. ಒಂದೊಂದೇ ಮೀನನ್ನು ತೆಗೆದು ಹಾಕಬೇಕು. ನೋಡಿ, ಎಲ್ಲ ಮೀನನ್ನು ಒಂದೊಂದನೇ ತೆಗೆದು ಎಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಹಾಕ್ಕೊಳ್ತಾ ಬನ್ನಿ. ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಹಾಕ್ಕೊಳ್ತಾ ಬರೋಣ. ನೋಡಿ, ಈಗ ಎಲ್ಲ ಮೀನನ್ನು ಹಾಕ್ಕೊಂಡಿದ್ದಾಯಿತು. ಈಗ ಇದು ಒಂದೇ ಒಂದು ಕುದಿ ಬರೋಷ್ಟು ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು, ಮೀನು ಬೆಂದೋಗ್ಬಿಡುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕುದಿಯುತ್ತೆ ಅಂತ. ಒಂದು 5ರಿಂದ 10 ನಿಮಿಷ. ಇದು ಸಾಂಬಾರು ಮಾಡೋಕ್ಕೆ ಒಂದು 20 ನಿಮಿಷ ಸಾಕು ಅಷ್ಟೇ. ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡ್ರೆ ಒಂದು 20 ನಿಮಿಷದೊಳಗೆ ಸಾಂಬಾರು ಆಗೋಗ್ಬಿಡುತ್ತೆ. ನೋಡಿ, ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಎಲ್ಲ ಸೈಡಲ್ಲೂ ಈ ಥರ ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡ್ಬೇಕಾಗ. ನೋಡಿ, ಎಲ್ಲ ಸೈಡು ಕುದೀತಾ ಉಂಟು. ಈಗ ಆಫ್ ಮಾಡಿದ್ದೀನಿ. ಸಾಂಬಾರು ರೆಡಿಯಾಗಿದ್ದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತುಂಬ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಟ್ರೈ ಮಾಡಿ ನೋಡಿ.